ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ಬ್ಲಾಗ್ ಶುರು ಮಾಡಕತ್ತೀನಿ. ಮೀಟಿಂಗ್ ಐತಿ, ಮೀಟಿಂಗ್ ಮುಗಿಸ್ಕೊಂಡು ಪಂಚಾಯತಿಗೆ ಹೋಗ್ಬೇಕಂತ ಅನ್ಕೊಂಡ್ವಿ. ಇದೊಂದು ಪಾರ್ಸಲ್ ನನ್ನ ಫ್ರೆಂಡ್ಗೆ ಪಾರ್ಸಲ್ ಕಳ್ಸೋದೈತಿ. ಸೂರತ್ ಹೋಗ್ತೈತಿ ಇದು. ಇಲ್ಲೆಲ್ಲ ಅದನ್ನೆಲ್ಲ ಕೊರಿಯರ್ ಮಾಡಿ ಬಂದ್ರಾತಂತ ಹೇಳಿ ಕೊರಿಯರ್ ಮಾಡ್ಬೇಕು ಅನ್ನಾಗದ 8 ದಿನ ಆತು. 8 ದಿನದಿಂದನೂ ಕೊರಿಯರ್ ಮಾಡೋಕೆ ಆಗಲ್ತು ನೋಡ್ರಿ. ಅಲ್ಲಿ ಊರಾಗಿದ್ನ ನಾವು ಅಲ್ಲೇ ಮಾಡಿ ಬರ್ಬೇಕನ್ನಿ, ಅಲ್ಲೇ ಆಗಲಿಲ್ಲ ನನಗೆ. ಭಾಳ ಇಲ್ಲಿ ಸೀರೆ ಉಪ್ಪು ನಿಂತಿದ್ದೈತಿ. ಅಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿಂದ ಈ ಕೊರಿಯರ್ ಆಫೀಸ್ಗೆ ಹೋಗ್ತೈತಿ. ನಾಳೆ ಒಂದು ಸಂಡೇ ಹಾಲಿಡೇ. ಹಾಕ ನಡಿ, ಚಾಲು ಮಾಡ. ಹಿಡ್ಕೋಬೇಕನ? ನಡಿ, ನಾ ವಿಡಿಯೋ ಮಾಡಕತ್ತಾನೆ, ಹಿಂಗೆ ಹಾಕ್ತಾನೆ. ಹಾಂ ನಡಿ. ನೆಲ್ಲಿಕಾಯಿ ನೋಡ್ರಿ ನಮ್ಮ ಹುಡುಗ ಹರ್ಕೋರ್ ಬಡ ಹಚ್ಕೊಂಡು ತಿಂದ್ರಿ ಹಚ್ಕೊಂಡೆ. ನಾ ಹೋಗಿ ಬರ್ತೇವೆ ಈಗ. ಫ್ರೆಂಡ್ಸ್, ನಮ್ಮ ಜರ್ನಿ ಈಗ ರಾಮದುರ್ಗ ಕಡೆ ಹೊಂಟೈತಿ. ಕೆಲಸ ಇತ್ತು, ಹಾಗಾಗಿ ಮತ್ತು ಅದೊಂದು ಪಾರ್ಸಲಿಂದ ಕಳಿಸೋದಿತ್ತಲ್ಲ, ಅದ್ರ ಸಲುವಾಗಿ ಅಂತ ನಾನು ರಾಮದುರ್ಗ ಹೊಂಟೇವಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಫಾಲೋ ಮಾಡಿರಿ. ನಂಗೆ ಗೊತ್ತಿಲ್ಲ. ರಾಮದುರ್ಗ ಬಂದಿ ನೋಡ್ರಿ. ಬಂದ ನಮ್ದು ನೀಟಾಗಿ ಗೋಲ್ಡ್ ತೊಗೊಳೋದಿತ್ತ, ಗೋಲ್ಡ್ ತೊಗೊಂಡೆ. ನಾನು ಬರೀ ಲಾಸ್ ಮಾಡ್ಕೊಳ್ಳೋದ್ರಾಗ ಇರ್ತೀನಿ. ನನ್ನ ಮೊದಲ ಕಿವ್ಯಾಗೇನು ಇದ್ದಲ್ಲ, ಲಕ್ಷ್ಮೀ ಬೆಂಡನ್ ಅಂತಿದ್ರು, ಕಟ್ಟಾಗಿದ್ದು. ನನ್ನ ಗಂಡ ಪಡೆದ ಮುರಿದಿದ್ದವನ ಅದನ್ನ ಕೊಟ್ಟ ಉಂಗುರ ಓದಿದ್ವಿ. ಅದು ಉಂಗುರ ಯಾಕೋ ಇಷ್ಟ ಅಂತ ಅನಿಸ್ಲಿಲ್ಲ, ಹಂಗಾಗಿ ಕಿವ್ಯಾನು ತೊಗೊಂಡು 4,000 ರೂಪಾಯಿ ಫೋನ್ಪೇ ಮಾಡಿದ್ದೆ. ನಾನು ನನ್ನ ಫ್ರೆಂಡಿಗೆ ಕೂಡ ರೊಕ್ಕ ಹಂಗೆ ಇಟ್ಕೊಂಡಿನಿ. ಒಂದಿಟ್ಟು ಬೆಂಗ್ಳೂರಿಗೆ ಹೋಗೋದೈತಿ, ಬೆಂಗ್ಳೂರಿಗೆ ಹೋಗೋದಾಗ ಹೋಗ್ಬೇಕಲ್ಲ, ಹಾಗಾಗಿ ಆಕೆ ಹೇಳ್ಕೊಂಡೇನಿ. ನನಗೀಗ ಅರ್ಜೆಂಟ್ ಅಂತಂದಾಳ. ಆಕೆ ರೊಕ್ಕ ಇಟ್ಕೊಂಡು ಇಲ್ಲ ನಾ ಅದ್ರೊಳಗೆ ಬರ್ತೈತೆ ಅಂತ ಅಂದ್ಕೊಂಡಿದ್ದೆ, ಅದ್ರೊಳಗೆ ಬರಲಿಲ್ಲ. ಯಾಕಂದ್ರೆ ನಾನು ಇಟ್ಕೊಂಡು ಅದನ್ನೇನು ಯೂಸ್ ಮಾಡಿಲ್ಲ ಕರೆ. ಆದ್ರೆ 3 ತಿಂಗಳ ಹಂಗೆ ಇಟ್ಕೊಂಡಿದ್ದೆ ನಾನು ಅದನ್ನ ಮನ್ಯಾಗ. ಅದಕ್ಕೆ 3,000 ರೂಪಾಯಿ ಲೆಸ್ ಆಯ್ತು ನೋಡಿ. ಭಾಳ ಬೇಜಾರಾಗತ್ತೆ, ಏನು ಮಾಡೋಕ್ಕಾಗಿಲ್ಲಲ್ಲ. ಬ್ಯಾಡ್ ಟೈಮ್ ಇದ್ದಾಗ ನಮಗೂ ಆಗೋ ಚಾನ್ಸಸ್ ಇರ್ತದೆ. ಬರೀ ಪುರಿ ತೊಗೊಂಡೇವಿ. ಪುರಿ ಟೇಸ್ಟ್ ನೋಡೋಣಂತ. ಬಿಸಿ ಬಿಸಿ ಪುರಿ ಅದಾವು. ಸಾಗು, ಆಲೂ ಭಾಜಿ, ಸಕ್ರೆ ತಗೊಂಡ್ರಿ. ಶುಗರ್ ತೋರಿ. ಹಲೋ, ಶುಗರ್ ತೋರಿ. ಸಾಗು ಮಸ್ತ್ ಐತಿ. ಸಾಗುದೊಳಗೆ ಸಕ್ರೆ ಹಾಕೊಂಡು ತಿನ್ಬೇಕು, ಮಸ್ತ್ ರುಚಿ ಅನಿಸ್ತೈತಿ. ಯಾರಾದರೂ ಟ್ರೈ ಮಾಡಿರಲಿಲ್ಲ ಅಂದ್ರೆ ಟ್ರೈ ಮಾಡಿ ಪುರಿ ತೊಗೊಂಡಾಗ. ಲೈಟಾಗಿ ನಾಷ್ಟ ಮಾಡ್ಕೊಂಡ ಊರ ಕಡೆ ಹೊಂಟಿದ್ವಿ. ಇಲ್ಲಿ ತಾಲೂಕ್ ಪಂಚಾಯತಿಗೆ ಬಂದು ನೋಡ್ರಿ. ಇಲ್ಲಿ ನಮ್ಮ ಮನೆಯವ್ರದ್ದು ಕೆಲಸ ಇದ್ದ, ಹಾಗಾಗಿ ಬಂದ್ರೆ ಫೋನ್ ಎತ್ತಲ್ರ. ಹೌದು, ಮನೆ ಬಿಟ್ಟು ಬಂದ್ರೆ ಮನೆಗೆ ಹೋಗೋದಕ್ಕಾರ ಖಬರ್ ಆಗಂಗಿಲ್ಲ ಮನೆಯವ್ರಿಗೆ. ನಮ್ಗೆ ಅವ್ರಿಗೆ ಬಿಟ್ಟು ಬಂದೇವಿ, ಲಗುನ ಹೋಗೋಣ ಅಂತಂದ್ರೆ ರೊಕ್ಕ ಇಸ್ಕೊಂಡಿದ್ರಂತ ಮನೆ ಅವ್ರಿಗೆ ಅರ್ಜೆಂಟಾಗಿ ಬೇಕಾಗಿದ್ದು ಅಂತ ಹಂಗಾಗಿ ಕೊಡಕಂತ. ಇವಂಗೆ ನನ್ನ ಕರೆದ್ರೆ ನಾ ಬರಂಗಿಲ್ಲ. ಕನ್ಸಾಗತ್ತ ಮನೆ ನನಗೆ ಯಾರು ರೊಕ್ಕ ಕೊಡಲ್ಲ ನೋಡ್ರಿ. ಅವರು ಲೆಕ್ಕ ಹತ್ತಾವು, ನೀವು ಲೆಕ್ಕ ಹತ್ತಲಿಲ್ಲ ಅಂದ್ರೆ ಕೊಡಿಲ್ಲ ಎಣಿಸ್ತಾನೆ. ವೆಂಕಟೇಶ ಅವ್ರು ಇಲ್ಲ ಅನ್ನಿಸ್ತತಿ. ಅವಲ್ಲಪ್ಪ ನೀನಾತು ನೀನು ರೊಕ್ಕ ಆತು ಲೈ, ಹೌದಿಲ್ರಿ?
ನಾನು ಉಂಗುರ ಕೊಟ್ಟು ಅಲ್ಲಿ ಊರಲ್ಲಿದ್ದಾಗ ನಾನು ಉಂಗುರ ತೊಗೊಂಡಿದ್ದೆ ನನ್ನ ಕಿವಿಯನ್ನು ಕೊಟ್ಟು ಅದನ್ನು ಕೊಟ್ಟು ಹೊಳ್ಳಿ ವಾಪಸ್ ಮತ್ತು ಕಿವಿಯಾಗಿನ ತೊಗೊಂಡೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸೋದಾದ್ರೆ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಅಲ್ಲಿ ನಾವು ರೊಕ್ಕ ಕೊಟ್ಟು ಹೊಳ್ಳಿ ಹಂಗೆ ಊರ ಕಡೆ ಬಂದೀವಿ. ಯಾಕಂದ್ರೆ ನಾವು ಹಿಂಗೆ ಮಧ್ಯಾಹ್ನ ಮ್ಯಾಗ ಅಂತ ಅನಿಸ್ತೈತೆ ನಾವು ಹೋಗಿದ್ದು. ನನಗೆ ಊಟ ಮಾಡೋ ಅಲ್ಲೇನು ತಿನ್ನೋ ಮನಸ್ಸಿರಲಿಲ್ಲ. ನಮ್ಮ ಮನೆಯವ್ರು ಏನಾದರೂ ತಿಂದು ಒಂದು ಬಾ ತಡ ಆಗೈತಿ ಅಂತೇಳಂತಂದ್ರೆ ಸರಿ ಆಯಿತು ಅಂಥೇಳಿ ಒಂದೇ ಪ್ಲೇಟ್ ಪೂರಿ ತೊಗೊಂಡ್ವಿ. ಅದರೊಳಗೆ ಇಬ್ಬರು ತಿಂದ್ಕೊಂಡು ಹೊಂಟೀವಿ ನೋಡ್ರಿ ಈಗ. ಫ್ರೆಂಡ್ಸ್, ನನ್ನ ನಾಟಿ ಕೋಳಿ ಇರ್ತಲ್ಲ, ನಾಟಿ ತತ್ತಿ ಸಾರು ಕಾಸೀನಿ. ನಾನು ಸಿಂಪಲ್ಲಾಗಿನೇ ಕಾಸ್ತೀನಿ, ಪಕ್ಕ ಹಳ್ಳಿ ಶೈಲಿಯಲ್ಲಿ. ನಮ್ಮ ಕಡೆ ಭಾಳ ಹಿಂಗೆ ಕಾಸ್ತಾರೆ. ಚಪಾತಿ ಒಳಗೆ ಹಿಂಗೆ ತಿನ್ನೋಕೆ ಗ್ರೇವಿ ಮಾಡ್ತೀವಲ್ಲ, ಆ ಥರ ಮಾಡೋಂಗಿಲ್ಲ. ಈಗ ನಾನು ಮಾಡೇನಿಲ್ಲ, ಇದೇ ಥರ ಮಾಡ್ತೀನಿ. ನಾನೀಗ ಹೊಸ ಕಿಚನ್ ಏನೈತಲ್ಲ ಅದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾರಿಗಾದ್ರೂ ಇಷ್ಟ ಆದ್ರೆ ನೀವು ಟ್ರೈ ಮಾಡ್ಬೋದು. ಈಗ ರೆಸಿಪಿ ಏನು ಶೇರ್ ಮಾಡಿಲ್ಲ. ರಾಗಿ ಮುದ್ದೆ ತಿನ್ನಲಾರ್ದ ಭಾಳ ದಿನ ಬಿಟ್ಟಿತ್ತು. ಇಲ್ಲಿ ರಾಗಿ ಮುದ್ದೆ ಅಂದರೆ ಒಂದಿಟ್ಟು ಹಿಟ್ಟು ಹಾಕೇನ ಅದರೊಳಗೆ ತುಪ್ಪ ಅಥವಾ ಹಿಂಗೆ ಎಣ್ಣೆ ಗಂಟತಿ ಆಗಬಾರ್ದಂತೆ ಕೆಲವರು ಎಣ್ಣೆ ಮತ್ತು ತುಪ್ಪತಿ ಹಾಕ್ತಾರೆ. ಉಪ್ಪು ಮತ್ತು ಎಣ್ಣೆ ತುಪ್ಪ ಅದು ಏನಾದರೂ ಹಾಕ್ತಿರೇನಿಲ್ಲಂತೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಏನಂದ್ರೆ ರೊಟ್ಟಿ ಮಾಡೋದ್ರಲ್ಲೇ ಎಕ್ಸ್ಪರ್ಟಪ್ಪ, ರಾಗಿ ಮುದ್ದೆ ಮಾಡೋದ್ರಲ್ಲಿ ಓಕೆ. ನೀವು ಅಂದ್ರೆ ಕೆಲವೊಂದು ಕಡೆ ಈಗ ನಾವು ರೊಟ್ಟಿ ಹೆಂಗೆ ಡೈಲಿ ತಿನ್ನೋಕೆ ಹೆಂಗೆ ಮಾಡ್ತೀವಲ್ಲ, ಹಂಗೆ ರಾಗಿ ಮುದ್ದೆ ಮಾಡೋರು ಪರ್ಫೆಕ್ಟಾಗಿ ಮಾಡೋರು ಇದ್ರಂದ್ರೆ ಏನಾದರೂ ನಂಗೆ ಟಿಪ್ಸ್ ಸಲಹೆ ಕೊಡೋದಿದ್ರೆ ಆರಾಮ್ಸೆ ಕೊಡ್ಬೋದು. ಯಾಕಂತಂದ್ರೆ ನಾನು ಹೇಳಿದ್ನಲ್ಲ, ರೊಟ್ಟಿ ಮಾಡೋದ್ರಲ್ಲಿ ಪರ್ಫೆಕ್ಟ್, ರಾಗಿ ಮುದ್ದೆ ಮಾಡೋದ್ರಲ್ಲಿ ಒಂದೀಟು ವೀಕ್. ಭಾಳ ಅಂತಲ್ಲ, ನೋಡಿ ಮಾಡಿ ಕಲ್ಕೊಂಡಿರ್ತೀವಿ. ಈಗ ನೀರು ಇಲ್ಲಿ ಕೊದಿ ಬಂತ, ಎಷ್ಟು ಬೇಕಷ್ಟು ಹಿಟ್ಟು ಹಾಕೋತೀನಿ. ಇಲ್ಲಿ ಇದು ಐತೆ ನೋಡ್ರಿ ಪಾಕೆಟ್, ವಿಜಯ ಗೋಲ್ಡ್ ಐತಿ. ಹೆಂಗೆ ಬರ್ತೈತಿ ಇನ್ನೂ ಗೊತ್ತಿಲ್ಲ. ಅದ್ರಲ್ಲಿ ಇದು ನನಗೆ ಅನಿಸ್ತೈತಿ ಇದ್ರಲ್ಲಿ ಅಕ್ಕಿ ಹಿಟ್ಟತಿ ಮಿಕ್ಸ್ ಆಗಿರ್ತೈತೆ ಕೆಲವೊಂದ್ರೊಳಗೆ ಅಂತೇಳಿ. ಇದ್ರೊಳಗೆ ಏನು ಮಾಡೈತೆ ಗೊತ್ತಿಲ್ಲ. ಈಗ ಪಾಕೆಟ್ನ ಹರಿದೀನಿ. ನಾನಿನ್ನು ರಾಗಿ ಮುದ್ದೆ ತೀರ್ಕೋತೀನಿ. ಇಲ್ಲಿ ಸಾರು ರೆಡಿ ಆಗತೈತಿ. ರಾಗಿನೇ ತೊಗೊಂಡು ಹಿಟ್ಟು ಮಾಡಿಸ್ಕೋರಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ನಾನು ಹಂಗೆ ಮಾಡ್ತೀನಿ. ರಾಗಿ ರೊಟ್ಟಿ ಮಾಡೋಕೆ ಬೇಕಲ್ಲ, ರಾಗಿ ರೊಟ್ಟಿ ಹಿಂಗೆ ಮತ್ತು ರಾಗಿ ಮುದ್ದೆ ಏನಾದರೂ ಅದರೊಳಗೆ ವೆರೈಟಿ ಏನು ಇರ್ತದಲ್ಲ ಅದು ನಾನು ಸರ್ಚ್ ಮಾಡಿ ಹುಡುಕಿ ಕಲ್ತ್ಕೊಂಡು ನಿಮ್ಮ ಜೊತೆನೇ ಶೇರ್ ಮಾಡ್ತೀನಿ. ಮತ್ತು ನೀವು ರಾಗಿ ಹಿಟ್ಟಲ್ಲಿ ಏನೇನೆಲ್ಲ ರೆಸಿಪಿ ಮಾಡ್ತೀರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದರೆ ಎಲ್ಲನೂ ನಾವು ಕಲ್ತ್ಕೊಂಡಿರೋದಿಲ್ಲಲ್ಲ. ನಮ್ಮ ಸೈಡ್ ಏನು ಅಡುಗೆ ಮಾಡ್ತಾರೆ ಅವನ್ನೆಲ್ಲನೂ ಪರ್ಫೆಕ್ಟಾಗಿ ಕಲ್ತ್ಕೊಂಡಿರ್ತೀವಿ. ಕೆಲವೊಂದು ಭಾಗಗಳಲ್ಲಿ ನಾವು ಮಾಡೋ ಅಂಥ ರೆಸಿಪಿನ ನಾವು ನೋಡಿ ಕಲ್ತ್ಕೊಂಡು ಟೇಸ್ಟ್ ಮಾಡಬೇಕನ್ನೋ ಆಸೆ ನಂದು. ಹಾಗಾಗಿ ನಮ್ಮ ಮನೆಯವರ ಮುದ್ದಿನ ಅಷ್ಟೊಂದು ಇಷ್ಟಪಡೋಂಗಿಲ್ಲ. ನನಗೆ ರಾಗಿ ಮುದ್ದೆಯಿಂದ ಸಿಕ್ಕಾಪಟ್ಟಿ ಇಷ್ಟ. ಅದು ನಾಟಿ ಕೋಳಿ ಸಾಂಬಾರು, ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಹಿಂಗೆ ತತ್ತಿ ಸಾರತಿ ಏನಾದರೂ ಇದ್ದಾಗ ಮಾಡ್ಕೊಂಡು ತಿನ್ಬೇಕಂತ ಅನಿಸ್ತೈತಿ. ನನಗೆ ಅಲ್ಲಿ ಊರಾಗಿದ್ದಾಗ ಮಾಡ್ಬೇಕಲ್ಲಿ ಹಿಟ್ಟು ತರ್ಬೇಕಂತಂದಿನಿ, ನೆನಪನ ಹಾಕಿರ್ಕಿಲ್ಲ. ಯಾವಾಗಲೂ ಬರೀ ಮೂಡಪ್ಪಲ್ಲಿ. ಆದರೂ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತಿದ್ನಲ್ಲ, ಕೆಲವೊಂದು ಮನಸ್ಸಿನ ನೋವುಗಳನ್ನು ನಾವು ಹಗ್ಲಂಗ್ಲೇ ಹೇಳ್ಕೊಳ್ಳೋದ್ರಿಂದ ನಾವು ಅಲ್ಲಿ ಬೇಕಂತ ಅನಿಸ್ತೇವಿ, ಮತ್ತು ಅದೇನೋ ಬೇರೆ ಥರ ಅಂತ ಅನಿಸ್ತೈತಿ. ಹಾಗಾಗಿ ನಾನು ಅವ ನಮ್ಗೆ ಏನು ಬೇಕಲ್ಲ ಎಲ್ಲನೂ ತಂದು ಕೊಡ್ತಿದ್ದೆ. ಏನಾದರೂ ಮಾಡ್ತೇನೆ ಅಂತಂದ್ರೆ ಸರಿ ಮಾಡು ಅಂತ ತೊಗೊಂಬರ್ತಿದ್ರು. ಆದ್ರೆ ನಮ್ಗೆ ಯಾವುದನ್ನು ಮಾಡೋ ಮನಸ್ಸೇ ಇರ್ತಿರ್ಕಿಲ್ಲ ಅಲ್ಲಿ. ಹಾಗಾಗಿ ಮಾಡಿರ್ಕಿಲ್ಲ. ಇನ್ನು ಹೊಸ ಕಿಚನಲ್ಲಿ ವೆರೈಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾರಿಗೆಲ್ಲ ನನ್ನ ಕಿಚನಲ್ಲಿ, ಹಳ್ಳಿ ಮನೆ ಕಿಚನ್, ಯಾರಾದರೂ ಬಂದ ರೆಸಿಪಿನ ನಿಮ್ಮ ಕಡೆ ಏನಾದರೂ ಸುತ್ತಮುತ್ತ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಣ್ಮಕ್ಳಿಗೆ ಅಷ್ಟೊಂದು ಏನಂತಂದ್ರೆ ಗಂಡುಗಳು ಸಪೋರ್ಟ್ ಇರೋಂಗಿಲ್ಲ, ಫ್ರೀಡಮ್ ಇರೋಂಗಿಲ್ಲ. ಹಿಂಗೆಲ್ಲರೂ ಹೋಗಿ ಬರ್ತೇವೆ, ಹಿಂಗೆ ಏನಾದರೂ ಮಾಡ್ತೇವೆ ಅಂತಂದ್ರೆ ಭಾಳ ಕಡಿಮೆ ಹಳ್ಳಿಗಳಲ್ಲಿ. ಇನ್ನೂ ಹೆಂಗಂತಂದ್ರೆ ಭಾಳ ಮೂಢನಂಬಿಕೆ ಇಲ್ಲ. ಇನ್ನೂ ಹಿಂದಿನ ಕಾಲದವ್ರ ಕರೆಯಿಂದ ಕೆಲವ್ರ ಮೈಂಡ್ ಸೆಟ್ ಇರ್ತಾವ. ಹಾಗಾಗಿ ಬೇರೆ ಕಡೆದವ್ರು ಏನಾದರೂ ನೀವು ಆಗ್ಲಂತ್ರಿ ನಿಮ್ಮ ಹೊಲ ಚಂದ ಐತಿ, ಮನೆ ಚಂದ ಐತಿ, ನಮ್ದು ಸಣ್ಣ ಮನೆ ಚಂದ ಐತಿ ಅಂತ ಎಲ್ಲರೂ ಇಷ್ಟಪಡ್ತೀರಿ. ಯಾರಿಗಾದ್ರೂ ನನ್ನ ಕಿಚನಲ್ಲಿ ನಿಮ್ಮ ಕಡೆ ಏನಾದರೂ ಸ್ಪೆಷಲ್ ರೆಸಿಪಿನ ಇಲ್ಲಿ ಬಂದು ತೋರಿಸ್ಬೇಕಂತ ಅನ್ಕೊಳ್ಳೋರು ಇದ್ರಂದ್ರೆ ನಾನು ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಆರಾಮ್ಸೆ ಬರ್ಬೋದು.
ರೂಟ್ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ನಾನು ಪ್ರತಿಯೊಂದು ವಿಡಿಯೋನು ಫಾಲೋ ಮಾಡಿದ್ರೆ ನಮ್ಮೂರು ಯಾವುದು ಹೆಂಗೆ ಬರ್ತೈತಿ ಎಲ್ಲಿ ಬರ್ತೈತಿ ಎಲ್ಲನೂ ಗೊತ್ತಾಕೈತಿ ನಿಮ್ಗೆ. ನೀವೇ ಹಂಗೆ ಏನಾದರೂ ರೆಸಿಪಿನ ಶೇರ್ ಮಾಡ್ತೇನೆ ಅಂತಂದ್ರೆ ನೀವು ನನ್ನ ಚಾನಲ್ ಮೂಲಕ ಎಲ್ಲರಿಗೂ ತೋರಿಸ್ಕೊಡ್ತೇನೆ ಅಂತಂದ್ರೆ ಆ ರೆಸಿಪಿಗೆ ಏನೇನು ಐಟಮ್ಸ್ ಬೇಕಲ್ಲ ನೀವು ಅಡ್ವಾನ್ಸ್ ಆಗಿ ನನಗೆ ಹೇಳಿದ್ರೆ ಅಂದ್ರೆ ನಾನು ಅದನ್ನೆಲ್ಲ ತೊಗೊಂಬಂದು ಅಂದ್ರೆ ನಾನು ಐಟಮ್ಸ್ ಎಲ್ಲ ನಾನು ತೊಗೊಂಬರ್ತೀನಿ. ಯಾವ ಪ್ರಮಾಣದಲ್ಲಿ ಮಾಡ್ತಿರಲ್ಲ ಅಷ್ಟು ಲಿಸ್ಟ್ ಕೊಟ್ರಿ ಅಂದ್ರೆ ನಾನು ತೊಗೊಂಬಂದು ರೆಡಿ ಮಾಡಿ ಇಟ್ಕೋತೀನಿ. ಎಲ್ಲರಿಗೂ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಕಡೆದೊಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ದಂಗೆ ಆಕೈತಿ. ಮತ್ತು ಹಳೆ ಕಾಲದ ಟ್ರೆಡಿಷ್ನಲ್ ರೆಸಿಪಿ ಇದ್ದು ಅಂದ್ರೆ ಅದನ್ನ ಜನರಿಗೆ ತಿಳಿಸ್ದಂಗೆ ಆಕೈತಿ. ಆರೋಗ್ಯಕರ ರೆಸಿಪಿಗಳು, ಯಾಕಂದ್ರೆ ಹಿಂದಿನ ಕಾಲದ ರೆಸಿಪಿಗಳೆಲ್ಲ ಆರೋಗ್ಯಕರದ್ದು. ಈಗಿನ ಕಾಲದ್ದು ಹೆಂಗಂತಂದ್ರೆ ಆರೋಗ್ಯಕರದ್ದು ಇರ್ತಾವಿಲ್ಲ ಅಂತಲ್ಲ, ಅದನ್ನ ನೋಡಾಕ ಅಂದ ಚಂದ ಹೆಂಗ ಫುಡ್ಡಲ್ಲಿ ಇರ್ತೈತಿ ಅಂದ್ರೆ ಮೊದಲಿನ ಕಾಲದಷ್ಟು ಏನು ಹೆಲ್ತಿ ಫುಡ್ ಅಂತ ಏನು ಅನ್ಸಂಗಿಲ್ಲ ಪರ್ಸ್ನಲಿ ನನಗೆ. ಹಾಗಾಗಿ ಯಾರಿಗಾದ್ರೂ ಬರ್ಬೇಕಂತ ಅನ್ಸಿದ್ರ ಕಮೆಂಟ್ ಮಾಡ್ತಿರಲ್ಲ, ಮತ್ತು ಮೆಸೇಜ್ ಮಾಡ್ತಿರಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ರಿ. ಮತ್ತು ಸುಮ್ಮನೆ ಮೆಸೇಜ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೀನಿ. ನಾನು ಬ್ಯುಸಿಯಾಗಿರ್ತೀನಿ, 2 ಚಾನಲ್ನ ಮ್ಯಾನೇಜ್ ಮಾಡೋದಂದ್ರೆ ಸಿಕ್ಕಾಪಟ್ಟಿ ಕಷ್ಟ. ಅದರೊಳಗೆ ನಾನು ಒಬ್ಬಳೇ ಮಾಡ್ಬೇಕಾ, ಎಡಿಟಿಂಗ್, ವಿಡಿಯೋ ಶೂಟ್ ಏನೋ ಇದ್ರೂ ಪ್ರತಿಯೊಂದು ನಾನು ಮ್ಯಾನೇಜ್ ಮಾಡ್ಬೇಕಾ, ಮನೆ ಕೆಲಸ ಹೊಲದ ಕೆಲಸ ಎಲ್ಲನೂ. ನೀವೊಂದಿಟ್ಟು ನಮ್ಮ ಮನೆಯವರು ಅಂದ್ರೆ ಸಹಾಯ ಮಾಡ್ತಾರೆ, ಅದು ಪ್ರತಿಯೊಂದು ಎಷ್ಟೊಂದು ಒಂದು 99% ಎಲ್ಲನೂ ನಾನು ಮಾಡಿ ನೋಡ್ಕೋಬೇಕು, 1% ಅಷ್ಟು ನಮ್ಮ ಮನೆಯವ್ರನ್ನ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಬರೀ ಹೆಂಗಾದ್ರೆ ತಡಾಯಕ ಹಳ್ಳಿ ಮನೆ ಕಿಚನಲ್ಲಿ ರೆಸಿಪಿನ ಮಾಡಕ್ಕೆ ನೀವು ರೆಡಿ ಆಗಿದ್ರೆ ಆರಾಮ್ಸೆ ಬರ್ಬೋದು ಅಡ್ವಾನ್ಸ್ ಆಗಿ ನನಗೆ ಹೇಳಿದ್ರೆ ಅಂದ್ರೆ. ಯಾಕಂದ್ರೆ ನಾವು ಕೆಲವೊಂದು ಟೈಮ್ ಕೆಲಸದ ಮ್ಯಾಗ ಅಲ್ಲೆಲ್ಲ ಹಿಂಗೆ ಏನಾದರೂ ಹೋಗಿರ್ತೀವಲ್ಲ, ಆ ಟೈಮಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ಲವ್ನ ರಿಪ್ಲೈ ಮಾಡಲಿಲ್ಲ ಅಂದರೆ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಹಿಂದಿನ ದಿನಗಳೆಲ್ಲ ಅಂದ್ಕೊಂಡಿದ್ನಿ, ಆದ್ರೆ ನಾನೇನೋ ಒಂದು ಕನಸು ಕಟ್ಕೊಂಡಿದ್ನಿ. ಹೊಸ ಕಿಚನಲ್ಲಿ ನಾನು ಗರ್ಭಿಣಿಯಾಗೆ ನನ್ನ ಮಗುವಿನ ಜೊತೆ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೋತೇನೆ ಅಂತೇಳಿ. ಯಾಕಂದ್ರೆ ಅದು ಕಿಚನ್ ರೆಡಿ ಆಗೋಕ್ಕಿಂತ ಆಗೋ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಅದೇನಂತ ನಮ್ಗೆ ಗೊತ್ತಿರಲಿಲ್ಲ. ಅದ್ರ ನಂತರ ಏನೇನೋ ಆಗಿ ಹೋಗ್ಬಿಡ್ತು. ಮತ್ತು ಯೋಚನೆ ಮಾಡೋದು ಬ್ಯಾಡ್ರಿ, ನಿಮ್ಮೆಲ್ಲರ ಪ್ರೀತಿ ದೇವ್ರ ಆಶೀರ್ವಾದ ನಮ್ಮಲ್ಲಿ ಒಳ್ಳೆತನ ಐತಂದ್ರೆ ಖಂಡಿತ ನಮ್ಗೆ ಯಾವಾಗ್ಲಾದ್ರೂ ಒಳ್ಳೇದಾಗೇ ಆಕೈತೆ ನನ್ನ ನಂಬಿಕೆ ನನಗೈತಿ. ಹಾಗಾಗಿ ಇಲ್ಲಿದ ಮುದ್ದಿನೂ ರೆಡಿ ಆಗ್ತದೆ, ಗರ 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 ತಿಳ್ಕೋತೀನಿ. ಇಲ್ಲಿ ಸಾರನ್ನು ಕುದಿಯಾಕತೈತಿ, ಮಸ್ತ್ ಬ್ಯಾಟಿಂಗ್ ಮಾಡ್ಬೇಕಂತ ಒಂದ ಮುದ್ದೆ ಆಗೋಷ್ಟಷ್ಟ ಇದನ್ನ ಮಾಡ್ಕೊಂಡೇನಿ. ನನಗೆ ಇನ್ನೊಂದು ಮುದ್ದೆ ಮಾಡಕ್ ಬ್ಯಾಸರ ಏನಾಕೈತೆ ಅಂತಂದ್ರ ಇದು ಫುಲ್ ತಳ ಹಿಡಿತೈತಿ. ಹಂಗೆ ತಳ ಹಿಡಿದೇ ಇರೋದಕ್ಕೆ ಏನು ಮಾಡ್ಬೇಕಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಹೇಳಿದ್ನಲ್ಲ, ನಂಗೆ ಅಷ್ಟೊಂದು ಗೊತ್ತಿಲ್ಲ ಮುದ್ದೆ ಮಾಡೋದ್ರಲ್ಲೇ, ಆದ್ರೆ ಮಾಡೋ ಅಡುಗೆನ ನೀಟಾಗಿ ಪರ್ಫೆಕ್ಟಾಗಿ ಮಾಡ್ತೀನಿ. ಅದ್ರ ತಳ ಹಿಡಿದ ಭಾಳ ವೇಸ್ಟ್ ಆಕೈತಲ್ಲ, ಅದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತೈತಿ. ಯಾಕಂದ್ರೆ ಪಾಕೆಟ್ ಗಂಟ್ಲೆ ತಂದು ಮಾಡ್ತಿರ್ತೀವಲ್ಲ, ಅಲ್ಲಿ ಭಾಳ ವೇಸ್ಟ್ ಆಕೈತೆ ಅಂತೇಳಿ. ತಳ ಹಿಡಿಬಾರ್ದಂದ್ರೆ ಏನು ಮಾಡ್ಬೇಕಂತ ಹೇಳ್ರಿ, ಅಥವಾ ಅದು ಹಂಗನ ಅಂತಾನು ಹೇಳ್ರಿ ನಮ್ಗೆ. ಸಾರು ರೆಡಿ. ಸಣ್ಣ ಉರಿಯಲ್ಲ ಒಂದು 3 ರಿಂದ 5 ನಿಮಿಷ ಅಥವಾ ಜಾಸ್ತಿ ಬೇಯಿಸ್ಕೊಂಡ್ರೂ ಏನಿಲ್ಲ, ಮ್ಯಾಲೆ ಸೈಡ್ ಎಣ್ಣೆ ಬಿಡ್ತೈತಿ. ರುಚಿ ಅಂದ್ರೆ ಸಖತ್ತಾಗಿ ಬರ್ತೈತಿ ಯಾವುದೋ ಒಂದು ಅಡುಗೆದು. ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ವಿ ಅಂತ ನಾನು ಮತ್ತೆ ಆಮೇಲೆ ಸಿಗ್ತೀನಿ. ವಿಡಿಯೋ ಭಾಳ ಲೆಂತ್ ಆದಂತ ಅನಿಸ್ತೈತಿ. ಫ್ರೆಂಡ್ಸ್, ಮುದ್ದೆ ರೆಡಿ ಆಗ್ತಿದ್ದು ಲಾಸ್ಟಿಗೆ ಇಟ್ಟೋದೈತೆ ನೋಡ್ರಿ. ಮುದ್ದೆ ರೆಡಿ ಆತ. ಹೊರಗೆ ಬಂದಾಗ ಊಟ ಮಾಡ್ತೀವಿ ನಾವು, ಹಾಗಾಗಿ ಹೊರಗೆ ಇಲ್ಲೇ ಒಂದು ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡ್ತೇನೆ ಸಾರು ಹೆಂಗಾಗೈತೆ ಅಂತ ಹೇಳಿ. ಟೇಸ್ಟ್ ನೋಡಿ ನಾನು ನೋಡಿ ಕಾಣಿಸ್ತೇನಿಲ್ಲ ನಿಮ್ಗೆ ಎಷ್ಟು ಮಸ್ತ್ ಎಣ್ಣೆ ಬಿಟ್ಟೈತೆ. ಎಣ್ಣೆ ಕಡಿಮೆ ಹಾಕಿರ್ತೈತಿ, ಅದು ಸಣ್ಣ ಉರಿಯಲ್ಲಿ ಬೇಯಿಸ್ತೀವಲ್ಲ, ಹಾಗಾಗಿ ಮಸ್ತ್ ಅಂತ ಅನಿಸ್ತೈತಿ. ವಾವ್, ನೋಡಿದ್ರೆ ನಾ ಬಾಯಿ ನೀರು ಬರಾಕತ್ತ, ತಿನ್ಬೇಕಂತ ಅನ್ಸಾಗತೈತಿ. ಇಷ್ಟ ನೋಡ್ರಿ, ರಾಗಿ ಮುದ್ದೆ ಮತ್ತು ನಾಟಿ ಮೊಟ್ಟೆ ಸಾಂಬಾರ್ ಹಳ್ಳಿ ಶೈಲಿಯಲ್ಲಿ. ಅದ್ರ ರೆಸಿಪಿ ಏನು ಶೇರ್ ಮಾಡಿಲ್ಲ ನಾನು ಮಾಡಿದ ರಾಗಿ ಮುದ್ದೆ ಹೆಂಗೆ ಕಾಣಿಸೋದೈತಿ ಹೇಳ್ರಿ, ಪರ್ಫೆಕ್ಟ್ ಆಗೈತಲ್ಲ. ನಾನು ತಿಂದೆ, ನೀವು ಟೇಸ್ಟ್ ಮಾಡ್ಬೇಕಂದ್ರೆ ನಾನು ಹೇಳಿದ್ನಲ್ಲ ಹೊಸ ಕಿಚನಲ್ಲಿ, ನೀವು ಯಾರಾದರೂ ಬರ್ತೇನೆ ಅಂತಂದ್ರೆ ಆರಾಮ್ಸೆ ಬರ್ಬೋದು. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.
ನಾನು ಹೇಳಿದ್ನೆಲ್ಲ ನನಗಷ್ಟನ್ನ ರಾಗಿ ಮುದ್ದೆ ಮಾಡ್ಕೋತೀನಿ ಅಂಥೇಳಿ, ಹಾಗಾಗಿ ನನಗೆ ಒಂದೇ ಆಗೋಷ್ಟು ರಾಗಿ ಮುದ್ದೆನ ಮಾಡ್ಕೊಂಡಿದ್ನಿ. ಕ್ಲೋಸಪ್ಪಲ್ಲಿ ತೋರ್ಸಾಕದೆ ನೋಡ್ರಿ, ಎಷ್ಟು ಮಸ್ತ್ ಕಾಣಿಸಾಕತ್ತೈತಿ ಸಾರಾಗಲಿ ರಾಗಿ ಮುದ್ದೆ ಆಗಲಿ. ಆಹಾ, ನೋಡಿದ್ರೆ ನಾ ಬಾಯಾಗ ಜುಳು ಜುಳು ನೀರು ಬರಾಕತ್ತಾವ. ತಿಂದು ಆಲ್ರೆಡಿ ಮುಗಿಸೇನಿ, ಮತ್ತು ಇವಾಗ ತಿನ್ಬೇಕಂತ ಅನ್ಸಾಕತ್ತೈತಿ. ಹಾಗಾಗಿ ಏನು ಮಾಡ್ಬೇಕಪ್ಪ ಹೇಳ್ರಿ, ರಾಗಿ ಮುದ್ದೆ ಮಾಡ್ಕೊಂಡು ಮತ್ತು ಬ್ಯಾಟಿಂಗ್ ಮಾಡೋದು. ನಿಮಗೆ ಯಾರಿಗೆಲ್ಲ ರಾಗಿ ಮುದ್ದೆ ಫೇವ್ರೇಟ್ ಅಂತ ಕಮೆಂಟ್ ಮೂಲಕ ತಿಳಿಸಿರಿ. ನಾನು ರೊಟ್ಟಿ ಎಷ್ಟು ಇಷ್ಟಪಡ್ತೀನಲ್ಲ ಹಂಗೆ ರಾಗಿ ಮುದ್ದೆನೂ ಇಷ್ಟಪಡ್ತೀನಿ. ಭಾಳ ವರ್ಷ ಆಯ್ತು ನಾನು ರಾಗಿ ಮುದ್ದೆ ತಿನ್ನಕತ್ತು. ಒಂದು 8 ಮೋಸ್ಟ್ಲಿ ಒಂದು 8 ವರ್ಷ ಆಗಿರ್ಬೋದು, ಅಥವಾ ಇನ್ನೂ ಅದಕ್ಕಿಂತ ಜಾಸ್ತಿನೂ ಆಗಿರ್ಬೋದು. ಅಷ್ಟು ವರ್ಷದಿಂದ ರಾಗಿ ಮುದ್ದೆ ತಿನ್ನಕತ್ತೀನಿ. ನಾನು ಯೂಟ್ಯೂಬರ್ ಆಗಿದ್ದು ಈಗ 4 ವರ್ಷ ಆಯ್ತು ಬಿಡ್ರಿ. ನಾನು ಯೂಟ್ಯೂಬರ್ ಆಗೋಕ್ಕಿಂತ ಮುಂಚೆನೇ ನಾನು ರಾಗಿ ಮುದ್ದೆ ತಿನ್ನಕತ್ತೀನಿ. ನಮ್ಮ ಮನೆಯವ್ರಿಲ್ಲೇ ಸಾರು ನಮ್ಮ ಮನೆ ಟೇಸ್ಟ್ ನೋಡಾಕತ್ತ ನೋಡ್ರಿ, ಅದ್ರೊಳಗೆ ಸ್ವಲ್ಪ ಹಾಕೊಂಡ್ರೆ ಹಂಗೆ ಕೈ ನೆಕ್ಕತ್ತಾರ. ನಾನು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಅಂತೇಳಿ ಮಾಡಾಕತ್ತಿದ್ದೆ, ಹಾಗಾಗಿ ನಾನು ವಿಡಿಯೋ ಮಾಡಾಕತ್ತಿದ್ದೆ. ಫ್ರೆಂಡ್ಸ್, ನಾನಿಲ್ಲೇ ಸೀರೆ ಫೋಟೋ ಏನು ತೋರ್ಸಾಕತ್ತೀನಿ ಟೆಂಪಲ್ ಬಾರ್ಡರ್ದು. ಇವು ಭಾಳ ಡಿಸ್ಕೌಂಟಲ್ಲಿ ಸೀರೆ ಸಿಗಾಕತ್ತ ನೋಡ್ರಿ. ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ನೀವು ನನ್ನ ನಂಬರ್ನ ಏನೋ ಸ್ಕ್ರೀನ್ ಮ್ಯಾಗ ಬಿಡಾಕತ್ತೀನಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. 4 to 7 ಡೇಸಲ್ಲಿ ನಿಮ್ಗೆ ಹೋಮ್ ಡೆಲಿವರಿ ಬಂದ ತಲುಪ್ತೈತಿ. ಹಾಲಿಡೇ ಐತಿ ಮಧ್ಯೆ ಬಂದು ಅಂದ್ರೆ ಒಂದು 2-3 ದಿನ ಅಷ್ಟು ತಡ ಆಕೈತಿ. ಮತ್ತು ರನ್ನಿಂಗ್ ಬ್ಲೌಸ್ ಇರ್ತೈತಿ ಇದ್ರೊಳಗೆ. ನಿಮ್ಗೆ ಬೇಕಂತಂದ್ರೆ ನೀವು ತೊಗೋಬೋದು. ಮೊದಲು ರೇಟ್ ಭಾಳ ಇತ್ತು, ಹಾಗಾಗಿ ಈಗ ಡಿಸ್ಕೌಂಟ್ ಮಾಡ್ಯಾರ. ನನಗೆ ಕಡಿಮೆ ರೇಟಲ್ಲಿ ಸಿಕ್ಕರೆ ನಾನು ನಿಮ್ಗೆ ಕಡಿಮೆ ರೇಟಲ್ಲಿ ಕೊಡ್ತೇನೆ. ಕೆಲವ್ರು ಏನು ಅನ್ಕೋತಾರೆ ಅಂತಂದ್ರೆ ಹಿಂಗೆಲ್ಲ ಬಾರ್ಗಿನ್ ಮಾಡೋಕೆ ಹೋಗ್ತಾರೆ. ಯಾಕಂದ್ರೆ ನಾನು ಫೈನಲ್ ಪ್ರೈಸನ್ನ ಹೇಳಿರ್ತೀನಿ. ರೇಟ್ ಭಾಳ ಹೇಳಿ ಆಮ್ಯಾಗ ಡಿಸ್ಕೌಂಟ್ ಅದು ಇದು ಅಂತ ಏನು ಇರಂಗಿಲ್ಲ. ಮತ್ತು ಇವು ಇಳಕಲ್ ಸೀರೆನ ಇದ್ರೊಳಗೆ 2 ಥರ ಸೀರೆ ಬರ್ತಾವೆ. ಒಂದು ಏನಂದ್ರೆ ಪ್ಯೂರ್ ಸಿಲ್ಕ ಮತ್ತು ಯಾವುದು ಇನ್ನೊಂದು ಸೆರಗ ನೆನಪಾಗಲ್ತು. ಪಲ್ಲು ಬಂದ ಸಿಲ್ಕ್ ಇತ್ತಂತಂದ್ರೆ, ಪ್ಯೂರ್ ಸಿಲ್ಕ್ ಇತ್ತಂದ್ರೆ ರೇಟ್ ಭಾಳ ಆಕೈತಿ. ಮತ್ತು ಪಲ್ಲು ಸಿಲ್ಕ್ ಇರಲಿಲ್ಲ ಅಂದ್ರೆ ರೇಟ್ ಕಡಿಮೆ ಆಕೈತಿ. 2 ಥರ ಬರ್ತಾವೆ. ನಿಮ್ಗೆ ಇಷ್ಟ ಆದ್ರೂ ಇದರಲ್ಲೂ ಕಲರ್ ಭಾಳ ಅದಾವ, ತೊಗೋಬೋದು.